ವಿದ್ಯಾರ್ಥಿಗಳ ಕಣ್ಣಂಚಲ್ಲಿ ನೀರು, ಶಿಕ್ಷಕರ ಒಡಲಾಳದಲ್ಲೂ ದುಃಖ. ನೆಚ್ಚಿನ ಶಿಕ್ಷಕರು ಇನ್ಮೇಲೆ ಶಾಲೆಗೆ ಬರೋದಿಲ್ಲ ಅನ್ನೋದು ಗೊತ್ತಾಗ್ತಿದ್ದಂತೆ ಬಾಲಕಿಯರು ಕಣ್ಣೀರು ಹಾಕಿದ್ರು. ಶಾಲೆಯ ಗೇಟ್ವರೆಗೂ ಶಿಕ್ಷಕರನ್ನ ಹಿಂಬಾಲಿಸಿ ಬೀಳ್ಕೊಟ್ಟಿದ್ರು. ಇದೇ ಶಾಲೆಯಲ್ಲಿ 14 ವರ್ಷ ಸೇವೆ ಸಲ್ಲಿಸಿದ್ದ ಶಿಕ್ಷಕ ಶಾಲೆ ಗೇಟ್ ಮುಂದೆ ನಿಂತು ಎಲ್ಲರಿಗೂ ಬಾಯ್ ಹೇಳಿದ್ರು. ನಿತ್ಯ ಈ ಶಾಲೆಯ ಅಂಗಳದಲ್ಲಿ ನಿಲ್ಲುತ್ತಿದ್ದ ಈ ಬೈಕ್ ಇನ್ಮುಂದೆ ಬರೋದಿಲ್ಲ. ಬೆಳಗ್ಗೆ ಮೊದಲಿಗರಾಗಿ ಬಂದು ಬಾಗಿಲು ತೆರೆಯುತ್ತಿದ್ದ ಶಿಕ್ಷಕರ ಹಾಜರಿ ಇನ್ಮುಂದೆ ಇರೋದಿಲ್ಲ. ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಮಾದನಬಾವಿ ಶಾಲೆಯಲ್ಲಿ 14 ವರ್ಷ ಸೇವೆ ಸಲ್ಲಿಸಿದ್ದ ಎನ್.ವಿ. ಸಿದ್ದೇಶ್ವರಪ್ಪ 2025 ಜುಲೈ 31 ನಿವೃತ್ತಿಯಾಗಿದ್ದಾರೆ. ಇವರ ನಿವೃತ್ತಿ ದಿನ ಇಡೀ ಶಾಲೆ ಭಾವನಾತ್ಮಕ ಬೀಳ್ಕೊಡುಗೆಗೆ ಸಾಕ್ಷಿಯಾಗಿತ್ತು. ಜಗಳೂರು ತಾಲೂಕಿನ ಹೊಸಕೆರೆ ಹಾಗೂ ನ್ಯಾಮತಿ ತಾಲೂಕಿನ ಮಾದನಬಾವಿ ಸೇರಿದಂತೆ 29 ವರ್ಷ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದ ಸಿದ್ದೇಶ್ವರಪ್ಪ ಅವರಿಗೆ ಮನೆಯಲ್ಲಿ ಸಂಬಂಧಿಕರೆಲ್ಲ ಸನ್ಮಾನ ಮಾಡಿದರು. ದಂಪತಿಗೆ ಹೂವಿನ ಹಾರ ಹಾಕಿ ಗೌರವಿಸಿದರು. ಬಳಿಕ ಶಾಲೆಯಲ್ಲೂ ಮುಖ್ಯೋಪಾಧ್ಯಾಯರು ಸೇರಿದಂತೆ ಶಿಕ್ಷಕ ವರ್ಗ ಸನ್ಮಾನಿಸಿತ್ತು. ಈ ವೇಳೆ ಮಾತನಾಡಿದ ಶಿಕ್ಷಕಿ ಭಾವುಕರಾದರು. ಅಪ್ಪಾಜಿ ಅಂತಾನೆ ಕರೀತಾ ಇದ್ದಿದ್ದು. ಅವರು ನನ್ನನ್ನು ಹಂಗೆ ಮಗಳು ಅಂತಾನೆ ಕರೀತಿದ್ರು. ತುಂಬಾ ಚೆನ್ನಾಗಿದೆ. ಈ 9.5 ವರ್ಷದಲ್ಲಿ ನಾವು ಯಾವತ್ತೂ ಜೋರು ಧ್ವನಿಯಲ್ಲಿ ಮಾತಾಡಿಲ್ಲ. ಬಹುಶಃ ಅಷ್ಟು ಸಹನೆ, ಅಷ್ಟು ತಾಳ್ಮೆ ಯಾವ ವ್ಯಕ್ತಿಯಲ್ಲೂ ನೋಡಕ್ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಇನ್ನು ವಿದ್ಯಾರ್ಥಿನಿಯರಿಗಂತೂ ದುಃಖದ ನಡುವೆ ಮಾತೇ ಬರಲಿಲ್ಲ. ಸಿದ್ದೇಶ್ವರಪ್ಪ ಅವರ ಸೇವೆಗೆ ಬಿಇಒ ಕಚೇರಿಯಲ್ಲೂ ಗೌರವ ಸಮರ್ಪಣೆ ಸಿಕ್ಕಿತ್ತು. ಬಳಿಕ ತಮ್ಮ ಮನೆ ದೇವರಿಂದಲೂ ಆಶೀರ್ವಾದ ಪಡೆದರು. ಹೀಗೆ ದಿನವಿಡೀ ಸನ್ಮಾನ ಗೌರವ ಅಂತ ಸಿದ್ದೇಶ್ವರಪ್ಪ ಅವರನ್ನ ಸತ್ಕರಿಸಿ ಬೀಳ್ಕೊಡಲಾಯಿತು. ಸಿದ್ದೇಶ್ವರಪ್ಪ ದಂಪತಿ ಕೂಡ ಮಕ್ಕಳೊಂದಿಗೆ ಭಾರವಾದ ಹೆಜ್ಜೆ ಹಾಕುತ್ತಾ ಶಾಲೆಯ ಗೇಟ್ನಿಂದ ಹೊರಬಂದರು. ಕಾರ್ನಲ್ಲಿ ಕೂತು ತಮ್ಮೂರಿಗೆ ವಾಪಸ್ಸಾದರು.